ಅವಕಾಶಕ್ಕಾಗಿ ಜಾಯಿಂಟ್ ಸರ್ವೆಗೆ ಒಂದು ಸರ್ಕ್ಯುಲರ್ ಇರಲಿಲ್ಲ. ಹೋದ ವರ್ಷ ಜಾಯಿಂಟ್ ಸರ್ವೆಗೆ ಸರ್ಕ್ಯುಲರ್ ಕೊಟ್ಟಿದ್ದೇವೆ, ಅದನ್ನು ಫಾಲೋ ಅಪ್ ಮಾಡಿ. ಅವಕಾಶಕ್ಕಾಗಿ ಸಭಾಪತಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 715 ಸನ್ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ. ಸನ್ಮಾನ್ಯ ಅಧ್ಯಕ್ಷತೆ ಉತ್ತರವನ್ನು ಸದಸ್ಯರಿಗೆ ನೀಡಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ನಾನು ಕೇಳಿದಂಥ ಪ್ರಶ್ನೆಯಲ್ಲಿ ನಿಖರವಾಗಿ ಅಲೆಮಾರಿಗಳಿಗೆ ಎಷ್ಟು ವಸತಿಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ಟಾರ್ಗೆಟನ್ನು ನಿಗದಿಪಡಿಸಲಾಗಿದೆ, ಪಡಿಸಿದರೆ ಎಲ್ಲೆಲ್ಲಿ ಪಡಿಸಲಾಗಿದೆ, ಹಾಗಾಗಿ ಅದರಲ್ಲಿ ಸಾಧಿಸಿದಂಥ ಗುರಿ ಎಷ್ಟು, ಅವ್ರಿಗೆ ನಿಗದಿಪಡಿಸಿದಂಥ ಯೂನಿಟ್ ಕಾಸ್ಟ್ ಎಷ್ಟು, ಯೂನಿಟ್ ಕಾಸ್ಟ್ ನಿಗದಿಪಡಿಸಿದರೆ ಅದರಲ್ಲಿ ಮನೆ ಕಟ್ಟಲಿಕ್ಕೆ ಆಗುತ್ತೆ ಅನ್ನೋ ವಿಚಾರಗಳನ್ನು ಹೇಳಿದ್ದೆ. ಆದರೆ ಇಲ್ಲಿ ಕೊಟ್ಟಿರೋದು ಇರುವಂಥ ಯೋಜನೆಗಳು, ಬಸವ ಯೋಜನೆ, BR ಅಂಬೇಡ್ಕರ್ ನಿವಾಸ್ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ, ಗ್ರಾಮೀಣ ಮಂತ್ರಿ ಆವಾಸ್ ಯೋಜನೆ, PM ಜನ್ಮನ್ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ನಗರ, BR ಅಂಬೇಡ್ಕರ್ ನಿವಾಸ್ ನಗರ ವಸತಿ, ವಾಜಪೇಯಿ ನಗರ, ಇಷ್ಟು ಬಿಟ್ಟರೆ ಇದರಲ್ಲಿ ಎಲ್ಲೂ ಅಲೆಮಾರಿಗಳು ಅಂತೇಳಿ ಹೇಳಿಲ್ಲ ಸಭಾಪತಿಯವರೇ. ಹಾಗಾಗಿ ಮಾನ್ಯ ಸಚಿವರು ಇದಕ್ಕೆ ನಿಖರವಾಗಿ ಉತ್ತರ ಕೊಡಬೇಕಾಗಿ ಬರುತ್ತೆ. ಸಚಿವರು. ಸನ್ಮಾನ್ಯ ಅಧ್ಯಕ್ಷರೇ, ಈ ಅಲೆಮಾರಿಗಳಿಗೆ 20, 21, 22 60,000 ಮನೆಗಳು ಸ್ಯಾಂಕ್ಷನ್ ಆಗಿತ್ತು ದೇವರಾಜಸಲ್ಲಿ. ಅದರಲ್ಲಿ 50,000 ಮನೆಗಳು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. 10,000 ಮನೆಗಳು ಪೆಂಡಿಂಗ್ ಇದೆ. ಕಾರಣ ಅಂದರೆ ಆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಕಾರಣ ಪೆಂಡಿಂಗ್ ಇದೆ. ಅದು ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆ ಮನೆಯೂ ಸ್ಯಾಂಕ್ಷನ್ ಆಗ್ತದೆ. ಅದ್ರ ಜೊತೆಯಲ್ಲಿ ಸದಸ್ಯರು ಕೇಳಿದ ಪ್ರಶ್ನೆ, ಆ 1,20,000 ಕಾಸ್ಟ್ ಏನಿದೆ ಭಾಳ ಕಡಿಮೆ ಆಗ್ತದಂತ ಅವ್ರು ಕೇಳಿದ್ದಾರೆ. ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ, ಸರ್ಕಾರ ಗಮನಕ್ಕೆ ತಂದಿದ್ದೀನಿ. 1,20,000 ಕಷ್ಟ ಆಗ್ತದೆ, ದಯಮಾಡಿ ಜನರಲ್ಗೆ 3 ಲಕ್ಷ ಮಾಡಿ, SC ST ಇದ್ದರೆ 2 ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗೆ ಪ್ರಪೋಸಲ್ ನಾನು ಕೊಟ್ಟಿದ್ದೀನಿ. ನಮ್ಮ ಸರ್ಕಾರನೂ ಮಾಡಬೇಕಂತ ನಮ್ಮ ಚಿಂತನೆ ಇದೆ ಸರ್. ಹೇಳಿದ್ರೆ ಅಲೆಮಾರಿಗಳು ಇಲ್ಲಿ SC ST OBCಯಲ್ಲಿ ಬರ್ತಾರೆ. OBCಯಲ್ಲಿ 46 ಅಲೆಮಾರಿಗಳಿದ್ದಾರೆ. ಎಳವರು, ದೊಂಬೇದಾಸರು, ಜೋಗಿ, ಬೈರಾಗಿ, ಪತ್ತರು, ಹಾವಾಡಿಗ, ಆಮೇಲೆ ಕೋಲೆ ಬಸವ, ಹಾವಾಡಿಗ ಗೊಲ್ಲ, ಹೀಗೆಲ್ಲ ಬರ್ತಾರೆ. ಇದರಲ್ಲಿ ಕಾಡುಗೊಲ್ಲನೂ ಇದೆ, ಅಡವಿಗೊಲ್ಲ, ಆಸ್ಥಾನ ಗೊಲ್ಲ ಎಲ್ಲ ಬರ್ತಾರೆ. ಹಾಗಾಗಿ ನಾವು ಯಾರಿಗೆ ಮನೆ ಕೊಡ್ತಾ ಇರೋದು ಅಲೆಮಾರಿಗಳು, ಅರೆ ಅಲೆಮಾರಿಗಳು. ಅವರಿಗೆ ಜಾಗನೇ ಇಲ್ದಿದ್ದ ಸಂದರ್ಭದಲ್ಲಿ ನಿಖರವಾಗಿ ಗುರುಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. 4,448 ಮನೆಗಳ ಗುರಿನ ನಾವು ಹಿರಿಯೂರಲ್ಲಿ ತಗೊಂಡೋಗಿದ್ವಿ. ಆದರೆ ಇದರಲ್ಲಿ ಎಷ್ಟು ಕ್ಲಿಷ್ಟ ಇದೆ ಅಂತ ಹೇಳಿದ್ರೆ, ಇವತ್ತು ಅಲೆಮಾರಿಗಳು ವಾಸ ಮಾಡ್ತಾ ಇರುವಂಥ ಎಲ್ಲ ಜಾಗನೂ ಖಾಸಗಿ ಜಾಗದಲ್ಲಿದ್ದಾವೆ. ಖಾಸಗಿ ಜಾಗದಲ್ಲಿ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಯಾವುದೇ ಹಕ್ಕುಗಳಿರೋದಿಲ್ಲ. ಆ ಹಕ್ಕುಗಳು ಯಾಕಿಲ್ಲ, ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಹಾಡಿ, ಹಟ್ಟಿ ಮತ್ತು ತಾಂಡಗಳನ್ನು ಕಂದಾಯ ಗ್ರಾಮಗಳು ಮಾಡಬೇಕು ಅಂತ ಇದೇ ಉದ್ದೇಶದಿಂದ ಹೇಳಿದರು. ಯಾಕಂದರೆ ಎಲ್ಲಿವರೆಗೂ ಅವ್ರು ಇರತಕ್ಕಂಥ ಏನು ಹಳ್ಳಿಗಳಿಗೆ ನಿಖರವಾಗಿ ದಾಖಲಾತಿಗಳು ಬರೋ ಅಲ್ಲಿವರೆಗೂ ಯಾವುದೇ ಯೋಜನೆಗಳು ತಂದರೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತಗೊಳಿಸ್ಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಒಂದು ಉಪಪ್ರಶ್ನೆ ಸನ್ಮಾನ್ಯ ಕಂದಾಯ ಸಚಿವರು ಇಲ್ಲೇ ಇದ್ದಾರೆ. ಹಾಗಾಗಿ ಹಾಡಿ, ಹಟ್ಟಿ, ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನು ಮಾಡಲಿಕ್ಕೆ ಕಂದಾಯ ಸಚಿವರು ಹಾಡಿ, ಹಟ್ಟಿ, ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನು ಮಾಡೋದಕ್ಕೆ ಖಂಡಿತ ತಾವು ಗಮನ ಹರಿಸ್ಬೇಕು. ಯಾಕಂದರೆ ಹಿರಿಯೂರಲ್ಲಿ ನಾವು 79 ಹಟ್ಟಿಗಳನ್ನು ಕಳಿಸ್ಕೊಟ್ಟಿದ್ವಿ. ಆದರೆ 19 5 ವರ್ಷಗಳಲ್ಲಿ ಸತತವಾಗಿ ಪ್ರಯತ್ನ ಮಾಡಿದ್ರು ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕಾಗಿದ್ದು 19. ಹಾಗಾಗಿ ಸರ್ಕಾರಿ ಜಾಗದಲ್ಲಿ ಇರುವಂಥ ಅಲೆಮಾರಿಗಳಿಗೆ ಕಂದಾಯ ಗ್ರಾಮಗಳು ಮಾಡೋದು ಈಸಿ ಆಗುತ್ತೆ. ಆದರೆ ಖಾಸಗಿ ಜಮೀನಲ್ಲಿ ಅಂದರೆ ಆವಾಗ ಹೋಗಿ ಇದ್ದಂಥ ಸಂದರ್ಭದಲ್ಲಿ 3-4ನೇ ತಲೆಮಾರಿನ ಹಿಂದೆ ಇದ್ದವರಂತಲ್ಲಿ ಹೆಸರುಗಳಲ್ಲಿ ಇರುತ್ತೆ. ಈಗಲೂ ಸಹ ಅದೆಲ್ಲ ಡಿಸ್ಪ್ಯೂಟ್ಗಳು ರೈಸ್ ಆಗಿದೆ. ಆಮೇಲೆ ಕಂದಾಯ ಗ್ರಾಮಗಳು ಮಾಡೋದಕ್ಕೆ ಏನು ನಿಗದಿಪಡಿಸಿರೋಂಥ ಕ್ರೈಟೀರಿಯಾಗಳಿದಾವಲ್ಲ ತುಂಬ ಕ್ಲಿಷ್ಟವಾಗಿದ್ದಾವೆ. ಅದ್ರ ಜೊತೆಯಲ್ಲೇನೆ ಇದು ಯಾಕೆ ನಾವು ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗಲ್ಲ ಅಂದರೆ, ಸಚಿವರು ಹೇಳ್ತಾ ಇದ್ರು 60,000ದಲ್ಲಿ 10,000 ಉಳಿದಿದೆ ಅಂದರೆ, ಇಲ್ಲ, ಅದು ರಾಂಗ್ ಆಗುತ್ತೆ. 19,000ನೇ ಅಚೀವ್ ಮಾಡೋಕ್ಕಾಗಿಲ್ಲ. ಅದರಲ್ಲಿ 4,448 ಕಾರ್ಯಾದೇಶಗಳನ್ನು ಕೊಡೋ ಅಷ್ಟೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಇಡೀ ಸಿಸ್ಟಮ್ ಜೊತೆಯಲ್ಲೇ ನಾವು ಕೂತ್ಕೊಂಡು ಕೆಲಸ ಮಾಡಿದ್ದಕ್ಕೆ ಮಾತ್ರ ಸಾಧ್ಯವಾಯಿತು. ಗುಬ್ಬಿಯಲ್ಲಿ ಕೊಟ್ಟರು ಅಲ್ಲಿ ಅಚೀವ್ ಮಾಡೋಕ್ಕಾಗಿಲ್ಲ, ಶಿರಾದಲ್ಲಿ ಕೊಟ್ಟರು ಅಲ್ಲಿ ಅಚೀವ್ ಮಾಡೋಕ್ಕಾಗಿಲ್ಲ, ಇದರಲ್ಲಿ ಕೊಟ್ಟರು ಪಾವಗಡದಲ್ಲಿ ಕೊಟ್ಟರು ಅಲ್ಲಿ ಅಚೀವ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಜನಪ್ರತಿನಿಧಿಗಳಿಗೆ ಅವ್ರಿಗೆ ಸಂಪೂರ್ಣವಾಗಿ ಅವ್ರು ಇನ್ವಾಲ್ವ್ ಆಗಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇದ್ರ ಜೊತೆಲಿ ಇನ್ನೊಂದು ವಿಚಾರ ಹೇಳ್ತೇನೆ. ಇವತ್ತು ಕಾಡುಗೊಲ್ಲರ ಸರ್ಟಿಫಿಕೇಟು ಭಾಷಣ ಮಾಡಬೇಡ್ರಿ, ಕ್ವಶನ್ ಕೇಳ್ರಿ. ಅಲ್ಲ, ಇದೇ ವಿಚಾರವಾಗಿ ಇದಕ್ಕೆ ಸಂಬಂಧಪಟ್ಟಿದ್ದೆ. ಕಾಡುಗೊಲ್ಲರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತಾರೆ. ಕಾಡುಗೊಲ್ಲರು ಅಲೆಮಾರಿ ಪಟ್ಟಿಯಲ್ಲಿಲ್ಲ. ಗೊಲ್ಲ ಇದೆ, ಅಡವಿಗೊಲ್ಲ ಇದೆ. ಅಡವಿಗೊಲ್ಲ ಅನ್ನೋದು ಆಂಧ್ರ ಬಾರ್ಡ್ರಲ್ಲಿ ಬರುವಂಥವ್ರು. ಅಡವಿ ಅನ್ನೋದು ತೆಲುಗಲ್ಲಿ ಕಾಡು, ಆಗ ಕನ್ನಡದಲ್ಲಿ ಕಾಡು, ತೆಲುಗಲ್ಲಿ ಅಡವಿ. ಅವರಿಗೆ ಬಂದಿದ್ದ ಪಟ್ಟಿಯಲ್ಲಿರೋದ್ರಿಂದ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ.
ಕಾಡುಗೊಲ್ಲರಿಗೆ ಸರ್ಟಿಫಿಕೇಟ್ ಕೊಟ್ಟಾಗ ನಾನು ಕಂದಾಯ ಸಚಿವರಲ್ಲಿ ಇವ್ರಿಗೆ ಹೇಳೋದು ಅವ್ರನ್ನೂ ಸಹ ಈ ಅಲೆಮಾರಿ ಮನೆಗಳ ಪಟ್ಟಿಯಲ್ಲಿ ಕನ್ಸಿಡರ್ ಮಾಡಬೇಕು. ಜೊತೆಯಲ್ಲೇ ಅವ್ರನ್ನ ಇಲ್ಲಿ ಸೇರ್ಪಡೆ ಮಾಡಿದಾಗ ಮಾತ್ರ ಎಲ್ಲಿ ಏನು 46 ಅಲೆಮಾರಿಗಳಿದ್ದಾರೆ ಅದರಲ್ಲಿ ಸೇರ್ಪಡೆ ಮಾಡಬೇಕು. ಏನು ವಿಪರ್ಯಾಸ ಅಂತ ಹೇಳಿದ್ರೆ ಅವು ಕಾಡುಗೊಲ್ಲರು ಹಟ್ಟಿಗಳಲ್ಲಿ ವಾಸ ಮಾಡೋರನ್ನ ಕೇಂದ್ರದ EWS ಅಲ್ಲಿ ಸೇರಿಸಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೆಳಗಡೆ ಅವ್ರನ್ನ ಇಟ್ಟರೆ ಕೇಂದ್ರದಲ್ಲಿ ಬರುವಂತ ಅದರ್ OBC ಕೆಳಗಡೆನೂ ಅವ್ರು ಯಾವುದೇ ಸವಲತ್ತು ಪಡೆಯೋಕ್ಕಾಗೋದಿಲ್ಲ. ಸಚಿವರು ಆ ನಿಟ್ಟಿನಲ್ಲಿ ಸಚಿವರು ಇದನ್ನ ಸಂಪೂರ್ಣವಾಗಿ ಗಮನಕ್ಕೆ ತಗೊಬೇಕು. ತಾವೇನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಾ ಆ ಟಾರ್ಗೆಟ್ ಅಲ್ಲಿ ನಿಖರವಾಗಿ ಅಲೆಮಾರಿಗಳಿಗೆ ನಿವೇಶನ ಜೊತೆಯಲ್ಲಿ ಮನೆ ಎರಡೂ ಕಟ್ಕೊಡೋದಕ್ಕೆ ಮನೆ ಅಧ್ಯಕ್ಷೆ ಬೆಳಗ್ಗೆ ಮಾತಾಡಿದ್ದೀನಿ ನಾನು ಸದಸ್ಯರ ಜೊತೆ. ಅವ್ರು ಏನ್ ಸಮಸ್ಯೆ ಇದೆ ನಾನು ಕರೆಸಿ ಒಂದು ಮೀಟಿಂಗ್ ಮಾಡಿ ಆ ಸಮಸ್ಯೆನ ಬಗೆಹರಿಸ್ತೀನಿ ನಾನು. ಸರಿ. ಎಂ ನಾಗರಾಜ್.